ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಮನೆಗೆ ಇಡೀ ಕಾಮತ್ ಫ್ಯಾಮಿಲಿ ಎಂಟ್ರಿ ಕೊಡ್ತದೆ. ಇದರಿಂದಾಗಿ ನಿಜವಾಗ್ಲೂ ಭಾಗ್ಯ ಫ್ಯಾಮಿಲಿ ದಂಗ ಆಗಿಬಿಟ್ಟದೆ. ಯಾಕಂದರೆ ಹಬ್ಬಕ್ಕೆ ಅವ್ರು ಕರ್ತಿದ್ದು ಜಸ್ಟ್ ಕಿಶನ್ ಮತ್ತು ಪೂಜಾನ ಮಾತ್ರ. ಬಟ್ ಈಗ ಇಡೀ ಕುಟುಂಬ ಬರ್ತದೆ. ಎಲ್ಲರನ್ನ ಕೂಡ ಆಧರಿಸಿ ಸತ್ಕರಿಸೋದು ಹೇಗೆ ಅಂತ ಹೇಳಿ ತಲೆನೋವಾಗ್ಬಿಟ್ಟಿದೆ. ಇದರ ನಡುವೆ ಆ ಒಂದು 25 ಲಕ್ಷದ ಚೆಕ್ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ, ಕುಸುಮ ಹಾಗೆ ಸುನಂದ ಎಲ್ಲರೂ ಕೂಡ ಮಾತಾಡ್ಕೋತಾರೆ. ಹಬ್ಬಕ್ಕೆ ಕಿಶನ್ ಮತ್ತು ಪೂಜಾನ ಕರೆಯೋಣ, ಊಟಕ್ಕೆ ಕರೆದೇ ಇಲ್ಲ ಮದುವೆ ಆದಮೇಲೆ ಅಂತ. ಅದೇ ಕಾರಣಕ್ಕೆ ಪೂಜಾಗೆ ಕಾಲ್ ಮಾಡಿ ನೀವಿಬ್ಬರು ಹಬ್ಬಕ್ಕೆ ಊಟಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆತ ಕಡೆ ಪೂಜಾ ಅಕ್ಕ ಈ ರೀತಿ ಹಬ್ಬಕ್ಕೆ ಕರೆದಿದ್ದಾಳೆ ಅಂದಾಗ ಇಲ್ಲಿ ಕಾಮತ್ ಫ್ಯಾಮಿಲಿ ತಾವು ಬರ್ತೀವಿ ಅಂತ ಹೇಳ್ತಾರೆ. ಆದೀಶ್ವರಿ ಅವರೇ ಅದಕ್ಕೆ ಮುಂದಾಳತ್ವವನ್ನು ವಹಿಸ್ಕೋತಾರೆ. ಇಲ್ಲಿ ಮೀನಾಕ್ಷಿ ಮತ್ತು ಕನಕ ಅದಕ್ಕೆ ಅಪೋಸ್ ಮಾಡಿದ್ರು ಕೂಡ ಇಲ್ಲಿ ಆದೀಶ್ವರ್ ಹೋಗಲೇಬೇಕು ಅಂದಾಗ ಎಲ್ಲರೂ ಕೂಡ ಹೋಗೋ ನಿರ್ಧಾರಕ್ಕೆ ಬರ್ತಾರೆ. ಜೊತೆಗೆ ಇಲ್ಲಿ ಆದೀಶ್ವರ್ ಆಲ್ರೆಡಿ ಭಾಗ್ಯಗೆ ದುಡ್ಡು ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಕನಿಕಾ ಬಂದು ಬ್ರೂ ನೀನು ಭಾಗ್ಯಗೆ ದುಡ್ಡು ಕೊಡಬೇಕು ಅಂದಲ್ವಾ, ಎಷ್ಟು ಕೊಡ್ತಿದ್ದೆ ಅಂತ ಕೇಳಿದಾಗ 25 lakhs ಅಂತಾರೆ. ತಕ್ಷಣ ಗಾಬರಿ ಆಗಿಬಿಡ್ತಾಳೆ ಕನಿಕಾ. 25 ಲಕ್ಷನ ಭಾಗ್ಯಗೆ ಅಂತ. ಬಟ್ ಆದೀಶ್ವರ್ ಮುಂದೆ ಯಾರ್ದು ಏನೂ ನಡೆಯೋದಿಲ್ಲ. ಕೊನೆಗೂ ಇಲ್ಲಿ ಮನೆಯಲ್ಲಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿಯನ್ನು ಕೂಡಿಸಿ ಭಾಗ್ಯ ಮನೆಯಲ್ಲಿ ಹಬ್ಬದ ಸಂಭ್ರಮ ಎಲ್ಲೇ ಮೀರಿದೆ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಪೂಜಾ ಕಿಶನ್ ಬರ್ತಾರೆ ಅನ್ನೋ ಸಂಭ್ರಮದಲ್ಲಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇರೋ ಭಾಗ್ಯ ಕುಸುಮ ಮನೆಯವ್ರು ಎಲ್ರಿಗೂ ಕೂಡ ಒಂದು ಬಿಗ್ ಶಾಕಿಂಗ್ ಕಾದಿದೆ. ಬಿಕಾಸ್ ಪೂಜಾ ಕಿಶನ್ ಏನೋ ಬರ್ತಾರೆ. ಅವ್ರು ಬಂದಿರೋದನ್ನು ನೋಡಿ ಖುಷಿಯಾದ ಅವರಿಗೆ ಇಡೀ ಕುಟುಂಬ ಬಂದದ್ದನ್ನು ನೋಡಿ ನಿಜವಾಗ್ಲೂ ಶಾಕ್ ಆಗ್ತದೆ. ಎಲ್ಲರೂ ಕೂಡ ಏನು ಮಾಡೋದು, ನಾವಿಬ್ಬರೇ ಬರ್ತಾರೆ ಅಂದ್ಕೊಂಡ್ವಿ, ಸಿದ್ಧತೆ ಕೂಡ ಮಾಡ್ಕೊಂಡಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಭಾಗ್ಯ ಹತ್ರ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಅದ. ಕೊನೆಗೂ ಬಂದಿರೋ ಗೆಸ್ಟ್ಗಳನ್ನ, ಅತಿಥಿಗಳನ್ನ ತುಂಬಾ ಆಧಾರದಿಂದ ಸತ್ಕರಿಸ್ತಿದ್ದಾರೆ. ಜೊತೆಗೆ ಇದೆಲ್ಲದಕ್ಕೂ ಕೂಡ ಮಿಗಿಲಾಗಿ 25 ಲಕ್ಷ ಕೊಡೋದಕ್ಕೆ ಆದೀಶ್ವರ್ ಮುಂದಾಗ್ತಾರೆ. ಆದರೆ ಇದನ್ನು ತಡಿಬೇಕು ಅಂತ ತಾಂಡವ್ ಕೂಡ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಆದರೆ ಈ ಒಂದು 25 ಲಕ್ಷದ ಚೆಕ್ಕನ್ನು ಭಾಗ್ಯ ತಗೋತಾರೆ, ಖಂಡಿತ ತಗೊಳ್ಳೋದಿಲ್ಲ. ಅದನ್ನು ವಾಪಸ್ ಆದೀಶ್ವರ್ಗೆ ಕೊಡ್ತಾರೆ. ಒಂದು ಕ್ಷಣ ಸಿಡಿದೇಳು ಸಾಧ್ಯತೆ ಕೂಡ ಇದೆ ಭಾಗ್ಯ. ಯಾಕಂದರೆ 25 ಲಕ್ಷದ ದುಡ್ಡನ್ನು ಕೊಟ್ಟು ತಾವು ಮಾಡೋದಕ್ಕೆ ಬೆಲೆ ಕಟ್ಟಿದ್ರು ಅನ್ನೋ ಬೇಜಾರು ಭಾಗ್ಯ. ಹಾಗಿದ್ರೆ ಇಲ್ಲಿ ಭಾಗ್ಯ 25 ಲಕ್ಷನ ಚೆಕ್ಕನ್ನು ರಿಜೆಕ್ಟ್ ಮಾಡಿದ್ರ. ಇದರಿಂದಾಗಿ ಆದೀಶ್ವರ ಮತ್ತು ಭಾಗ್ಯ ನಡುವೆ ಬೆರುಕು ಸೃಷ್ಟಿ ಆಯ್ತಾ. ಮೀನಾಕ್ಷಿ ಕನಿಕಾ ಏನು ಮಾಡಿರ್ಬೋದು, ಆ ಮನೆಯಲ್ಲಿ ಏನೆಲ್ಲ ಕಾಟ ಕೊಡೋಕ್ಕೆ ತಯಾರಿ ಮಾಡ್ಕೊಂಡು ಬಂದಿದ್ರು. ಜೊತೆಗೆ ತಾಂಡವ್ ಬಂದು ಏನು ಮಾಡಿದ್ರು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.